ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದೊಂದು ಪೈಸೆನೂ ಲೆಕ್ಕ ಹಾಕಿ ಕೂಡಿಟ್ ಮಾಡಿದ್ದಿ ಸಂಭ್ರಮ ನಿಂತು ಹೋಗ್ಬಿಡ್ತಲ್ಲಣ್ಣ. ಮಾಡಿರೋ ಅಡ್ಗೆ ಎಲ್ಲ ಹಾಗೆ ಉಳಿದೈತೆ. ಯಾರುವೆ ಒಂದು ತುತ್ತು ಊಟ ಮಾಡಿಲ್ವಲ್ಲಣ್ಣ. ಮನೆಯವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ಎಲ್ಲಾರ್ಗೂ ಹಂಚ್ಬಿಡಿ. ಸರಿ ಅಣ್ಣ, ಬರ. ಶಿವು, ನೀನೇ ಈಗ ಎತ್ಕೊಂಡು ಕೂತ್ಕೊಂಡ್ಬಿಟ್ರೆ ಆ ಹೆಣ್ಮಕ್ಳ ಗತಿ ಏನ್ಲ? ಹೆಣ್ಮಕ್ಳನ್ನ ಒಂಚೂರು ಸಮಾಧಾನ ಮಾಡೋಕಪ್ಪ. ನಮ್ಗೆ ಯಾಕೆ ಹಿಂಗಾಯ್ತದೆ? ನಾವ್ ಯಾರು ಏನ್ ಅನ್ಯಾಯ ಮಾಡಿದೀವಿ ಅಂತ ಇಷ್ಟಕ್ಕೆ ನಂಬಿಕೆ ಕಳ್ಕೊಬಿಟ್ಯಾ? ಬಿಡು, ಆದದ್ದಾಯ್, ಓದದ್ದೋಯ್ತು. ಹೋಗು, ಮೊದಲು ಹೆಣ್ಮಕ್ಳನ್ನ ಸಮಾಧಾನ ಮಾಡು. ನೋಡು, ನೀನತ್ರ ಅವರು ಅಳ್ತಾರೆ. ಹೋಗಪ್ಪ, ಸಮಾಧಾನ ಮಾಡು. ಮಿಕ್ಕಿದ್ದನ್ನ ನಾನು ನೋಡ್ಕೊತೀನಿ. ಊಟ ಮಾಡುಮ್ಮ, ಬಂದೇರಿ. ತುಂಬಾ ಹಸುವಾಯ್ತೈತೆ, ಊಟ ಮಾಡುಮ್ಮ. ನಮಗ ಹಸ್ವಿಲ್ಲ, ನೀವು ಊಟ ಮಾಡಿ. ಹಂಗೆಲ್ಲ ಹೇಳಂಗಿಲ್ಲ, ಸುಮ್ಕೆ ಬಂದು ಊಟ ಮಾಡ್ಬೇಕು ಅಟ್ಟೆಯ. ರಶ್ಮಿ ಬಾರವ. ನಂಗೂ ಬೇಡ ಅಣ್ಣ. ಅದೇ ಮತ್ತಿವಾಗ ನಂಗೆ ಹಸುವೈತೈತೆ ಅಂತ ಹೇಳಿಲ್ವಾ? ನಿಮ್ಗೂ ಹಸುವೈತಿಲ್ವಾ? ಬೆಳಿಗ್ಗೆಂದು ಏನು ತಿಂದಿಲ್ಲ. ಈಗ ಏನು ಆಗ್ಬಾರ್ದಾಗೈತೆ ಅಂತ ಹಿಂಗೆ ಅಳ್ತಾ ಇದ್ದೀರಾ? ನನ್ನ ಕೈಯಾರೆ ನಾನೇ ತುತ್ತಿನಿಸ್ತೀನಿ, ಬನ್ನಿ. ನಿಮ್ಗೆ ನೋವಾಗ್ತಿಲ್ವಾ ಅಣ್ಣ? ನಂಗೆ ನೋವ. ಜೀವನದಲ್ಲಿ ಇಂಥದೆಲ್ಲ ಬರ್ತದೆ ಹೋಯ್ತದೆ, ಎಲ್ಲದಕ್ಕೂ ಕಣ್ಣೀರ್ ಹಾಕೊಂಡು ಕೂರಕ್ಕಾಯ್ತದವ? ಯಾರು ಯಾರನ್ನೋ ಯಾವುದನ್ನೋ ಹಾಳು ಮಾಡಕ್ ಹಾಕಿಲ್ಲ. ಈಗ ನಿಶ್ಚಿತಾರ್ಥ ನಿಂತೋಯ್ತು ನಿಜ, ಅದಕ್ಕೇನು ಪ್ರಪಂಚನೇ ಮುಳುಗೋಯ್ತಾ? ಇಲ್ವಲ್ಲ. ಇನ್ನೊಂದು ಗಂಡು ಹುಡುಕ್ಬೇಕು, ಮದುವೆ ಮಾಡ್ಬೇಕು, ಆಟೆಯ. ಅದ್ ಬಿಟ್ಬಿಟ್ಟು ಹಿಂಗ ಅಳ್ತಾ ಕೂತ್ರೆ ನಮ್ದೇ ತೆಪ್ಪ ಹಾಕಿಲ್ವಾ? ಕಷ್ಟ ಆಗ್ಲಿ ಸುಖ ಆಗ್ಲಿ ಅನುಭವಿಸೋದು ನಾವೇ ಅಲ್ವಾ? ಇವತ್ತು ನೋವಾಯ್ತದೆ ಅಂತ ಅಸ್ಕೊಂಡ್ ಕುಂತ್ರೆ ಹಳೆ ಸುಖ ಬಂದಾಗ ಅನುಭವಿಸಕ್ಕಾದ್ರೂ ಶಕ್ತಿ ಬೇಡವಾ? ಅದಕ್ಕೆ ಹೇಳ್ತೀವಿ, ನೀವು ಊಟ ಮಾಡಿ, ನನ್ನ ಕೈಯಾರೆ ತುತ್ತು ಕೊಡ್ತೀನಿ. ಸರಿ ತಕೊಳ್ಳಿ, ಊಟ ಮಾಡಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.